ಮುಂದಿನ 2 ವಾರ ರಾಜ್ಯಾದ್ಯಂತ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಇಂದಿನಿಂದ ನವೆಂಬರ್ 25ರವರೆಗೂ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಹೇಳಿದೆ. ಈಗಾಗಲೇ ಕಳೆದ 3-4 ದಿನಗಳಿಂದ ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇದೆ. ಕೆಲವು ಜಿಲ್ಲೆಗಳಲ್ಲಿ ಸಾಧಾರಣವಾಗಿ ಮಳೆ ಆಗ್ತಾ ಇದೆ. ಇದು ನವೆಂಬರ್ 25ರವರೆಗೂ ಹೀಗೆ ಮುಂದುವರಿಯಲಿದೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ನವೆಂಬರ್ 25ರ ನಂತರವೂ ಕೂಡ ಮಳೆ ಮುಂದುವರಿಯಲಿದೆ. ಅಂದರೆ ಡಿಸೆಂಬರ್ 3ರವರೆಗೆ ರಾಜ್ಯಾದ್ಯಂತ ಮಳೆ ಹೀಗೆ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಅದರಲ್ಲೂ ವಿಜಯನಗರ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ, ಹಾವೇರಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವಂಥ ಸಾಧ್ಯತೆ ಇದೆ. ಇನ್ನು ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಹಾಸನ, ಮಂಡ್ಯ ಸೇರಿದಂತೆ ಈ ಮೈಸೂರು ಭಾಗದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಮತೀಯ ಶಕ್ತಿಗಳ ಬೆಂಬಲದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿರ್ತಕ್ಕಂಥ ಮಹೇಶ್ ಜೋಶಿಯವರು ಯಾವಾಗ ಸಾಹಿತ್ಯ ಪರಿಷತ್ ಒಳಗಡೆ ಕಾಲಿಟ್ಟರು, ನಾನು ನಾಡೋಜ, ನಾನು ಗೌರವ ಡಾಕ್ಟರೇಟ್ ಪಡೆದಿರೋ ವ್ಯಕ್ತಿ. ಆನಂತರ ನಾನು ಬಹುಮತ ಪಡೆದಿರೋದ್ರಿಂದ ನಾನು ಸರ್ವಾಧಿಕಾರಿ ಈ ಧೋರಣೆಯನ್ನು ಅವರು ಮೊದಲಿನಿಂದಲೂ ನಡೆಸೋ ಬಂದಿದ್ದಾರೆ. ಡೆಮಾಕ್ರಸಿ ಇಲ್ಲ. ಜಿಲ್ಲಾ ಅಧ್ಯಕ್ಷರುಗಳಿಗೆ, ತಾಲೂಕು ಅಧ್ಯಕ್ಷರುಗಳಿಗೆ ಇರಬೇಕಾದಂಥ ಸ್ವಾತಂತ್ರ್ಯ ಇಲ್ಲ. ಅವಾಗಲೇ ಅರ್ಥ ಆಯ್ತು ಅವ್ರು ಮುಂದೆ ಏನು ಮಾಡ್ಬೋದು ಅಂತ. ಈಗ ಈ ಹಾವೇರಿ ಸಾಹಿತ್ಯ ಸಮ್ಮೇಳನದಲ್ಲಾಗಿರೋ ಅಧ್ವಾನಗಳಾಗಲೇ ನಮ್ಮ ಕಣ್ಣೆದುರಿಗಿವೆ. ಅದರ ಮುಂದುವರಿದ ಭಾಗವಾಗಿ ಮಂಡ್ಯ ಸಾಹಿತ್ಯ ಸಮ್ಮೇಳನ ಇಲ್ಲಿ ನಡೀತಾ ಇದೆ. ಇಲ್ಲಿ ಸಾಹಿತ್ಯೇತರ ಶಕ್ತಿಗಳು ಪ್ರವೇಶ ಮಾಡ್ತಾ ಇದ್ದಾವೆ, ಮತೀಯ ಶಕ್ತಿಗಳು ಪ್ರವೇಶ ಮಾಡ್ತಾ ಇದ್ದಾವೆ. ಯಾಕೆ ಸ್ವಾರ್ಥಗಳನ್ನ ಮಾಡಬಾರ್ದು, ಯಾಕೆ ರಾಜಕಾರಣಗಳನ್ನ ಮಾಡಬಾರ್ದು ಅಂತಕ್ಕಂಥ ಒಂದು ಅಪ್ರಬುದ್ಧವಾಗಿರೋ ನಿಲುವನ್ನು ಮಹೇಶ್ ಜೋಶಿ ಅವರು ತಾಳಿದ್ದಾರೆ. ಆಮೇಲೆ ನನ್ನ ಎದುರಿಗೆ ನೀವು ಸ್ಪರ್ಧಿಸಿ ಗೆಲ್ರಿ ಅಂತ ಮುಕುಂದರಾಜ್ಗೆ ಸವಾಲಾಗ್ತಾ ಇದೆ. ಇದು ಬಹಳ ಪ್ರಜಾಸತ್ತಾತ್ಮಕ ನಿಲುವು ಅಂತ ತಿಳ್ಕೊಂಡಿದ್ದಾರೆ. ಇದು ಸರಿಯಲ್ಲ. ಯಾವ ಕಾರಣಕ್ಕೂ ಸಾಹಿತ್ಯೇತರ ಶಕ್ತಿಗಳು ಸಾಹಿತ್ಯ ಸಮ್ಮೇಳನ, ಸಾಹಿತ್ಯ ಪರಿಷತ್ ಒಳಗಡೆ ಪ್ರವೇಶ ಮಾಡಬಾರ್ದು. ಅಲ್ಲಿ ಸಾಹಿತಿಗಳಿಗೆ ಪ್ರಾಧಾನ್ಯ ಇದೆ. ಅದು ಕನ್ನಡ ಪರಿಷತ್ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್. ಸಾಹಿತ್ಯ ಲೋಕದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ, ಗಣನೀಯ ಸೇವೆ ಸಲ್ಲಿಸಿದವರು ಮಾತ್ರ ಅಧ್ಯಕ್ಷರಾಗಬೇಕು ಹೊರತು ಬೇರೆಯವರಾಗಬಾರ್ದು. ಆರಂಭದ ಸಂದರ್ಭದಲ್ಲಿ ನಂಜುಂಡಯ್ಯ, ರೊದ್ದ ಶ್ರೀನಿವಾಸರಾವ್ ಇಂಥ ಸಾಹಿತ್ಯೇತರ ವ್ಯಕ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ ದುಡಿದಿರ್ತಕ್ಕಂಥ ವ್ಯಕ್ತಿಗಳು ಆಗಿದ್ದಾರೆ, ಇಲ್ಲ ಅಂತ ಹೇಳೋದು, ಇಂಜಿನಿಯರ್ಸ್ ಆಗಿದ್ದಾರೆ. ಯಾಕಂದರೆ ಆ ಕಾಲದಲ್ಲಿದ್ದಂಥ ಸಾಹಿತ್ಯ ಪರಿಷತ್ತಿನ ಧೋರಣೆಗಳು ಬೇರೆ. ಈಗಿನ ಈ ಪ್ರಮಾಣದಲ್ಲಿ ಬೆಳೆದಿರಲಿಲ್ಲ. ಯಾಕಂದರೆ ಈಗ ಇಡೀ ಕರ್ನಾಟಕ ರಾಜ್ಯವನ್ನು ವ್ಯಾಪಿಸಿರೋದ್ರಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡಿಗರು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಇದೆ. ಅದನ್ನು ಮುಖ್ಯವಾಗಿ ಕನ್ನಡ ಸಾಹಿತ್ಯ ಬಲ್ಲನ್ನು ಮಾತ್ರ ಅಧ್ಯಕ್ಷ ಮಾಡ್ತಾರೆ ಸಾಹಿತ್ಯ ಪರಿಷತ್ ಬೆಳಿಬೇಕಾದ್ರೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕ್ಷಣದಿಂದಲೇ ಈ ಥರ ಆಪಾದನೆಗಳು ಮಾಡ್ಕೊಂತ ಬರ್ತಾ ಇದೆ. BJP ಸ್ಟ್ರೈಕ್ ಮಾಡೋದು, ಸಿದ್ದರಾಮಯ್ಯ ನಡೆಸಿರಿ ಅಂತ. ಯಾವ ಕಾರಣಕ್ಕೆ ನೀವು ಸಿದ್ದರಾಮಯ್ಯ ನಡೆಸ್ತೀರಿ ಅಲ್ವಾ? ಈಸ್ ಎ ರೈಟ್ ಪರ್ಸನ್. ಸಿದ್ದರಾಮಯ್ಯ ಈ ಸಂದರ್ಭದ ಸೂಕ್ತ ಮುಖ್ಯಮಂತ್ರಿ ಅವರು. ಈ ಕಾಂಗ್ರೆಸ್ ಉಳಿದಿದೆ ಅಂದರೆ ಸಿದ್ದರಾಮಯ್ಯನ ಕಾರಣ. ಅಂದ್ರೆ ಈ ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬಾರದು ಅಂತ ನಿಮ್ಮ ಅಭಿಪ್ರಾಯ? ಅಲ್ಲ, ಮುಡಾ ಪ್ರಕರಣ ಕೊಡಬಾರ್ದು. ಅದ್ಯಾಕೆ ಸಾಮಾನ್ಯ ಎಲ್ಲೋ ತಾಂತ್ರಿಕ ನ್ಯೂನ್ಯತೆ ಅಷ್ಟೇ. ಅದು ಎಲ್ಲ ಬನ್ನಿ, ಎಲ್ಲ ರಾಜಕಾರಣಿಗಳಿಗೆ ಎಷ್ಟೇ ಸೈಟ್ಗಳಿವೆ ಮೈಸೂರು ಮತ್ತು ಬೆಂಗಳೂರು ನಗರಗಳಲ್ಲಿ. ಸದಾಶಿವನಗರ, ಡಾಲರ್ಸ್ ಕಾಲೋನಿ ಎಲ್ಲ ಅವ್ರದ್ದಾಗಿಬಿಟ್ಟಿದೆ. ನಾವಂತ ಲೇಖಕರು ನಾವೇನು ಆಸೆ ಪಡ್ತೀವಿ, ಇಂಥ ಶ್ರೀಧರ್ ಅಂತ ಬೆಂಗಳೂರಿಗೆ ಹೋಗ್ಬಿಟ್ಟು ಮನೆ ನಮಗೆ ಯಾವ ಅವಕಾಶಗಳಿಲ್ವೇ? ರಾಜಕಾರಣಿಗಳೇ ಆಕ್ಯುಪೈ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನಲ್ಲ, ಯಡಿಯೂರಪ್ಪನವ್ರು ಎಷ್ಟಾದವೆ ಅಲ್ವಾ? ಈಶ್ವರಪ್ಪನ ಎಲ್ಲ ರಾಜಕಾರಣಿಗಳ ಸೈಟ್ಗಳಲ್ಲಿವೆ. ಅವ್ರ ರಾಜಕಾರಣಿಗಳ ಹೆಸರಿಲ್ಲ, ಅವ್ರ ಸಂಬಂಧಿಕರ ಹೆಸರಿನಲ್ಲಿ ಎಷ್ಟೋ ಸೈಟ್ ಇದಾವೆ. ಇದು ಅಕಸ್ಮಾತ್ ಏನೋ ಆಗಿರ್ಬೋದು, ತಾಂತ್ರಿಕ ನಿರ್ಣಯ. 14 ಸೈಟ್ ಅನ್ನೋದು ದೊಡ್ಡದಲ್ಲ. ಜಿ ಟಿ ದೇವೇಗೌಡನ ಹೆಸರಿನಲ್ಲಿ ಎಷ್ಟಾದ್ರಲ್ಲ, ನೀವು 15% ಮಾಡಲ್ಲ.
ಈಗ ವಾಪಸ್ ಕೊಟ್ಟಾರಲ್ರಿ ಅವ್ರನ್ನ, ಆ ಸೈಟ್ ವಾಪಸ್ ಮಾಡಿದ್ದಾರೆ. ಈಗಲಾದ್ರೂ ಬಾಯಿ ಮುಚ್ಚಿ ಸುಮ್ಮನೆ ಬಿಡ್ತಾನೆ ಅಲ್ವಾ? ಇದು ಅನಾವಶ್ಯಕವಾಗಿ ಕಾರಣ ಇಲ್ಲದೇನೆ ಒಬ್ಬ ಮುಖ್ಯಮಂತ್ರಿಯನ್ನು ಪದಚ್ಯುತಗೊಳಿಸ್ಲಿಕ್ಕೆ ನಡೆಸ್ತಕ್ಕಂಥ ಸಂಚಿ. ಯಡಿಯೂರಪ್ಪ ಹೇಳಿದ್ದಾರೆ, ಅಷ್ಟು ಸುಲಭಲ್ಲ, ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸ್ತೀನಿ, ಸಿದ್ದರಾಮಯ್ಯ ಕೆಳಗಿಳಿಸ್ತೀನಿ ಅಂತ ಹುಚ್ಚುತನದ ಪರಮಾವಧಿ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಸ್ಟ್ರಾಂಗೆಸ್ಟ್ CM ಯಾರಾದ್ರೂ ಭಾರತದಲ್ಲಿದ್ದರೆ ಅದು ಸಿದ್ದರಾಮಯ್ಯ.